ನಮಸ್ತೆ. ಇವತ್ತು ನಾವು 4 ಜನ ಹೊರಟು ಮುದ್ರೆಧಾರಣೆಗೆ ಉಜಿರೆಗೆ ಹೋಗ್ತಾ ಇದ್ದೇವೆ. ಈಗ ನಾವೆಲ್ಲ ಉಜಿರೆ ದೇವಸ್ಥಾನಕ್ಕೆ ಬಂದೆವು. ನಾವೀಗ ಎಲ್ಲರೂ ಮನೆಗೆ ಬಂದೆವು. ಹೋಮ ಮಾಡಿ ಅದರಲ್ಲಿ ಶಂಖಚಕ್ರವನ್ನು ಇಟ್ಟು ಬಿಸಿ ಮಾಡಿ ಬಂದ ಭಕ್ತಾದಿಗಳಿಗೆ ಹಾಕ್ತಾರೆ. ಇದು ಶಂಖ, ಇದು ಚಕ್ರ ಫುಲ್ ಬರಲಿಲ್ಲ ನೋಡಿ, ಇಲ್ಲಿ ಅರ್ಧದಷ್ಟು ಬಂದಿದೆ. ಈ ಸತಿ ಇವನಿಗೆ ಮತ್ತೆ ಮಗಳಿಗೆ ಮುದ್ರೆಧಾರಣೆ ಫಸ್ಟ್ ಮಾಡಿಸಿದ್ದು. ಹೋಗುವಾಗ ಭಾರಿ ಟೆನ್ಷನಲ್ಲಿದ್ದರು, ಮಾತಾಡ್ತವೇ ಇರಲಿಲ್ಲ. ಬರುವಾಗ ಮಾತೇ ನಿಲ್ತಿರ್ಲಿಲ್ಲ ಅವರಿಬ್ಬರದ್ದು. ಈಗ ನೋಡಿ, ಈಗಲೂ ನಗಾಡ್ತಿದ್ದಾನೆ. ಇವರಿಗೆ ಕೈಗೆ 2 ಶಂಖಚಕ್ರ, ಮತ್ತು ಎದೆಗೆ ಶಂಖಚಕ್ರ, ಮತ್ತು ಹೊಟ್ಟೆಗೆ ಚಕ್ರ. ಏಕಾದಶಿ ತಿಂಗಳಿಗೆ 2 ದಿನ ಬರ್ತದೆ. ಆದರೆ ಈ ಪ್ರಥಮ ಏಕಾದಶಿ ಮಾಡುವುದು ಒಂದು ಬಹಳ ವಿಶೇಷವಾದ ದಿನ. ಏಕಾದಶಿ ಉಪವಾಸ ಮಾಡುವುದರಿಂದ ಕ್ಷೇತ್ರಕ್ಕೆ ಹೋದ ಯಜ್ಞ ಮಾಡಿದ ಪುಣ್ಯ ನಮಗೆ ಸಿಗ್ತದೆ. ನನಗೆ ಗೊತ್ತಿದ್ದ ಸ್ವಲ್ಪ ಮಾಹಿತಿಯನ್ನು ಹೇಳಿದ್ದೇನೆ. ಎಂತಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.